ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ಕ್ರಿಸ್ತನಿಗೆ ನಿಷ್ಠೆಯನ್ನು ತೋರಿಸೋಣ. ದೇವರ ದೃಷ್ಟಿಯಲ್ಲಿ ಒಬ್ಬ ವಿಶ್ವಾಸಿ ದೇವಭಕ್ತಿಯಲ್ಲಿ ಶ್ರದ್ಧೆ ಇಲ್ಲದಿರುವನಾಗಿ ಅಥವಾ ಇತರರ ಟೀಕೆಗೆ ಭಯಪಟ್ಟು ಸತ್ಯದ ಪರವಾಗಿ ನಿಲ್ಲಲು ಅಂಜುವುದಾದರೆ, ಅಂದರೆ ಒಬ್ಬ ಏಡಿಯಾಗಿದ್ದರೆ ಅವನು ಸತ್ಯವನ್ನು ಮರೆಮಾಚುತ್ತಾನೆ. ಅಂದರೆ ದೇವಭಕ್ತಿಯ ರಹಸ್ಯವನ್ನು ಅವನು ತಿಳಿಸದೆ ಮರೆಮಾಚುತ್ತಾನೆ. 1 ತಿಮೋತಿ 3ನೇ ಅಧ್ಯಾಯ 16ರಲ್ಲಿ ಹೀಗೆ ನೋಡ್ತೇವೆ. ದೇವಭಕ್ತಿಯ ಮರ್ಮವು ಮಹತ್ವ ಉಳ್ಳದ್ದು. ಅದು ಯಾವುದೆಂದರೆ, ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು, ದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಿಗೆ ಸಾರಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಮಹಿಮೆಗೆ ಸೇರಿಸಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಿ ಪ್ರಿಯರೇ, ಇದು ದೇವಭಕ್ತಿಯ ರಹಸ್ಯ, ಒಂದು ಮರ್ಮ. ಈ ಮರ್ಮ ಮಹತ್ವವುಳ್ಳದ್ದು ಮತ್ತು ತರ್ಕವಿಲ್ಲದ್ದು. ಯಾವುದೇ ವಿಮರ್ಶೆಗೆ ಒಳಪಡದೆ ಇರುವಂಥದ್ದನ್ನು ನಾವು ತರ್ಕವಿಲ್ಲದ್ದು ಎಂಬುದಾಗಿ ರುಜುವಾತು ಮಾಡಿಕೊಳ್ಳುತ್ತೇವೆ. ಅದು ದೇವರ ಭಕ್ತಿ, ಅದು ದೇವರ ಭಕ್ತಿಯ ಮರ್ಮ. ಒಂದು. ಎರಡನೇದು, ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು. ಶರೀರಧಾರಿ. ಆಮೇಲೆ ಆತ್ಮ ಸಂಬಂಧ, ಕರ್ತನು ನಮ್ಮೊಳಗಡೆ ಆತ್ಮ ಸಂಬಂಧವಾಗಿ ಚಲಿಸುವವನಾಗಿದ್ದಾನೆ, ಆತ್ಮ ಸಂಬಂಧವಾಗಿ ಎಚ್ಚರಿಸುವವನಾಗಿದ್ದಾನೆ, ಆತ್ಮ ಸಂಬಂಧವನಾಗಿ ಫಲಪ್ರದಾಯಕನಾಗಿದ್ದಾನೆ. ಆ ಆತ್ಮ ಸಂಬಂಧವಾಗಿ ನೀತಿಯನ್ನು ನಿರ್ಣಯಿಸಲ್ಪಟ್ಟನು ಕರ್ತನು. ಜೊತೆಗೆ ಕರ್ತನು ದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಿಗೆ ಸಾರಲ್ಪಟ್ಟನು, ಈ ಲೋಕದಲ್ಲಿ ನಂಬಿಕೆಗೆ ಅರ್ಹನು, ನಂಬಲ್ಪಟ್ಟನು, ಮಹಿಮೆಗೆ ಸೇರಿಸಲ್ಲ. ದೇವರು ತನಗೆ ಭಯಪಡುವವರಿಗೆ ಮಾತ್ರ ತನ್ನ ರಹಸ್ಯಗಳನ್ನು ಬಹಿರಂಗಪಡಿಸ್ತಾರೆ ಎಂಬುದಾಗಿ ಕೀರ್ತನೆಗಳಲ್ಲಿ ನಾವು ನೋಡುತ್ತೇವೆ. ಕೀರ್ತನೆಗಳು 25ನೇ ಅಧ್ಯಾಯ 14 ನಾವು ಧ್ಯಾನ ಮಾಡುವುದಾದರೆ, ಕರ್ತನ ಗುಟ್ಟು ಆತನಿಗೆ ಭಯಪಡುವವರೊಂದಿಗೆ ಇದೆ, ತನ್ನ ಒಡಂಬಡಿಕೆಯನ್ನು ಆತನು ಅವರಿಗೆ ತಿಳಿಸುವನು. ಅಂದರೆ ಯಾರು ಭಯಪಡ್ತಾರೋ ಅವರಿಗೆ ಕರ್ತನು ಗುಟ್ಟನ್ನು ಪ್ರಚುರಪಡಿಸ್ತಾನೆ, ತನ್ನ ಒಡಂಬಡಿಕೆಯನ್ನು ಅವರಿಗೇ ತಿಳಿಸ್ತಾನೆ ಎಂಬುದನ್ನು ನಾವು ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ. ದೇವರ ವಿಷಯದಲ್ಲಿ ಹೇಡಿಯಾಗಿರುವುದು ಅಪಾಯಕಾರಿ. ಪ್ರಕಟಣೆ 21:8ರಲ್ಲಿ ನಾವು ನೋಡುತ್ತೇವೆ. ಆದರೆ ಭಯಗ್ರಸ್ತರು, ನಂಬಿಕೆಯಿಲ್ಲದವರು, ಅಸಹ್ಯವಾದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹ ಆರಾಧಕರು, ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ, ಗಂಧಕಗಳು, ಉರಿಯುವ ಕೆರೆಯೇ, ಅದು 2ನೆಯ ಮರಣವು ಎಂದು ನನಗೆ ಹೇಳಿದನು. ಪ್ರಿಯರೇ, ಇದು ಬಹಳ ಕಠಿಣವಾದಂಥ ತೀರ್ಪು. ಭಯಗ್ರಸ್ತರು, ನಾವು ಭಯ ಪಡೋಣ, ಕರ್ತನ ವಾಕ್ಯಕ್ಕೆ ವಿಧೇಯರಾಗೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ ಪ್ರಾರ್ಥಿಸ್ತೇನೆ ದೇವರೇ, ನಾವು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿದ್ದೇವೆ, ಭಯಪಡುವವರಾಗಿದ್ದೇವೆ ಸ್ವಾಮಿ, ನಂಬಿಕಸ್ಥರಾಗಿದ್ದೇವೆ ಸ್ವಾಮಿ.
ನಮ್ಮ ಕುಟುಂಬಗಳನ್ನು ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮ ಪಾದದಲ್ಲಿಟ್ಟು ಬೇಡ್ತೇನಪ್ಪ. ಏಸಪ್ಪ ಸಹಾಯ ಮಾಡಪ್ಪ. ಏಸಪ್ಪ ಆಶೀರ್ವಾದ ಮಾಡಪ್ಪ. ಏಸಪ್ಪ ಅದ್ಭುತ ಮಾಡು ಸ್ವಾಮಿ. ಮಕ್ಕಳ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ ದೇವರೇ. ಯೇಸುವೇ ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಸುಖ ಕೊಡಪ್ಪ, ಸೌಖ್ಯ ಕೊಡಪ್ಪ, ಬಲ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ.